ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಸುಲಭ ವಿಧಾನದಲ್ಲಿ ಬದನೆಕಾಯಿ ಚಟ್ನಿನ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ 2 ಬದನೆಕಾಯಿ, 1 ಟೊಮ್ಯಾಟೊ, 3 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲನೂ ಕುದಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಸ್ವಲ್ಪ ಮುಚ್ಚಬೇಕು. ಈಗ ನೋಡಿ ಕುದ್ದಿದೆ ನೋಡಿ ಈಗ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಒಂದು ಮಗ್ಚೋದು ಇರುತ್ತಲ್ಲ, ಬೇಳೆ ಮಗಿಸ್ತೀವಲ್ಲ ಅದರಂತೆ ಇದನ್ನು ಮಗಚಬೇಕು. ಎಲ್ಲ ಸಣ್ಣಗಾಗತ್ತೆ. 2 ಟೊಮಾಟೊ, 2 ಬದನೆಕಾಯಿ, 3-4 ಹಸಿಮೆಣಸಿನ್ಕಾಯಿ ತಗೋಬೇಕು. ಒಂದು 6-7 ಬೆಳ್ಳುಳ್ಳಿ ಹೆಸರು ಹಾಕಬೇಕು. ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸಿದ ಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಚೆನ್ನಾಗಿ ಕುದ್ಮೇಲೆ ಈಗ ಮಗಚಬೇಕು. ಈಗ ಬೇಳೆದು ಮಗಿಸ್ತೀವಲ್ಲ, ಬೇಳೆ ಎಲ್ಲ ಸಾಂಬಾರಿಗೆ ಅದೇ ಥರ ಈ ಚಟ್ನಿಗೂ ಮಗಚಬೇಕು. ಇದು ತುಂಬ ಈಸಿ ರೆಸಿಪಿ, ತುಂಬಾ ಬೇಗ ಆಗುವಂಥದ್ದು. ಆಮೇಲೆ 1 ಈರುಳ್ಳಿ ಹೆಚ್ಚಿ ಇಟ್ಕೊಂಡಿರಬೇಕು. ಒಂದು ಬಾಣಲೆ ಇಟ್ಟು ಒಗ್ಗರಣೆ ಹಾಕಿ ಅದಕ್ಕೆ ಈರುಳ್ಳಿ ಕೂಡ ಹಾಕಬೇಕು. ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು, ಆಮೇಲೆ ಈರುಳ್ಳಿ ಹಾಕಬೇಕು. ನೋಡಿ ಒಗ್ಗರಣೆ ಕೊಟ್ಟು ಈಗ ಈರುಳ್ಳಿ ಹಾಕ್ತಾಯಿದ್ದೆ. ಇದೇನು ಮಿಕ್ಸಿ ಮಾಡೋದು ಬೇಡ, ಏನಿಲ್ಲ, ತುಂಬ ಈಸಿ ಆಗುತ್ತೆ ಇದು ಚಟ್ನಿ. ಹಾಗೆ ಕುದಿಸುವಾಗಲೇ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿರಬೇಕು. ಒಂದು ನಿಂಬೆಹಣ್ಣಿನ ಗಾತ್ರ, ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಹಾಕಿರಬೇಕು. ನೋಡಿ ಈಗ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟು ಚೆನ್ನಾಗಿದು ಫ್ರೈ ಆದಮೇಲೆ ನಾವು ಅದು ಎಲ್ಲ ಮಗ್ಚಿಟ್ಕೊಂಡಿರ್ತೀವಲ್ಲ ಬದನೆಕಾಯಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಇದು ರೊಟ್ಟಿಗೂ ನಡೆಯುತ್ತೆ, ಚಪಾತಿಗೂ ನಡೆಯುತ್ತೆ, ಅನ್ನಕ್ಕೂ ನಡೆಯುತ್ತೆ, ದೋಸೆ ಕೂಡ ತಿನ್ಬೋದು. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ನೀವು ಟ್ರೈ ಮಾಡಿ ನೋಡಿ ಬದನೆಕಾಯಿ ಚಟ್ನಿನ, ತುಂಬ ಟೇಸ್ಟಿಯಾಗಿರುತ್ತೆ. ಇದುವರೆಗೂ ನನ್ನ ಚಾನಲನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೀವು ಟ್ರೈ ಮಾಡಿ. ಈ ಥರ ತುಂಬ ಈಸಿ ಇದೆ ಇದು. ರಾತ್ರಿ ಹಬ್ಬ ಇರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, 1-2 ಫೋಟೋ ಹಾಕಿದ್ದೀನಿ. ಥ್ಯಾಂಕ್ ಯು.